ಜನಾರ್ದನ್ ಸೇವೆ ಮಾಡ್ತೀರಾ ನೀವು? ಇಲ್ಲ. 24 ಗಂಟೆ ಒಳಗೆ ನೀನಾಗೆ ನೀನ್ ಬಂದು ಸರೆಂಡರ್ ಆದ್ರೆ ಸಾರಿ, ಇಲ್ಲ ಒತ್ತು ನಾನು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ವಯಸ್ಸು ಆಗ್ಲಿ ಅಮ್ಮ, ಎಂತ ಮತ್ತೆ ಹೇಳ್ತಾ ಇದೀಯ ನೀನು? ಅಲ್ಲ, ನಾನ್ ಯಾರು? ಕಿಂಗ್ ಆಫ್ ಕಿಂಗ್ ಧನರಾಜು, ಈ ಕರ್ನಾಟಕಕ್ಕೆ ಕೋಟೆ ಬಾಗ್ಲಿದ್ದಾಗೆ. ಅದು ಅಲ್ಲದೆ ಕರ್ನಾಟಕದಲ್ಲಿ ಎಷ್ಟು ನದಿ ನೀರು ಹರಿತಾ ಇದೆಯೋ ಅಷ್ಟು ನದಿ ನೀರು ಕುಡಿದಿರೋ ಗಂಡಸು ಕಣೆಯ ನಾನು. ನನ್ನ ಅರೆಸ್ಟ್ ಮಾಡೋ ಗಂಡಿನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಸಾಂಗ್ಲಿಯಾನ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾನಾ ಜನಗಳಿಗೆ ನಾನಾ ತರ ನೀರು ಕುಡಿಸಿರೋ ಸಡಿಗಂಡು ಈ ಸಾಂಗ್ಲಿಯಾನ. ಇವತ್ತಲ್ಲ ನಾಳೆ ನಿನ್ ಬಣ್ಣ ಬಯಲಾಗದೆ ಅಂತ ಸುಮ್ಮನೆ ಇರಬಹುದು, ಆದ್ರೆ ಇವತ್ತು ಈ ಸಾಂಗ್ಲಿನಿಂದ ತಪ್ಪಿಸ್ಕೊಂಡು ಸಾಧ್ಯ ಇಲ್ಲ. ಧನರಾಜ್, ಸಾಧ್ಯ ಇಲ್ಲ. ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ದಟ್ ಈ ಸಾಂಗ್ಲಿಯಾ. ನಮಸ್ಕಾರ ನಮಸ್ಕಾರ ಕಮಿಷನ್ ಸಾಹೇಬ್ರೆ, ಏನೋ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಫೋನ್ ಮಾಡಿದ್ರಂತ. ಏನಿಲ್ಲ, ಸೀರಿಯಸ್? ವೆಲ್ಕಮ್ ಸಾಂಗ್ಲಿಯಾನ, ವೆಲ್ಕಮ್. ಆ ಧನರಾಜನ ಅರೆಸ್ಟ್ ಮಾಡಿ ನೀವು ತುಂಬಾ ತಪ್ಪು ಮಾಡ್ತಾ ಇದ್ರಿ ಅಂತ ನನಗೆ ಅನಿಸ್ತಾ ಇದೆ ಸಾಂಗ್ಲಿಯಾನ್ ಅವರೇ. ಇಲ್ಲ ಸಾರ್, ಇಲ್ಲ, ಕಾನೂನಿಗೆ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಸಾರ್, ಮಾಡೋದು ಇಲ್ಲ. ಅದೇನೋ ನಿಜ, ಇಷ್ಟು ವರ್ಷ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಲ್ಲ ಅಂತ ನಾನು ಹೇಳಿದ್ದೆ, ಆದ್ರೆ ಇವತ್ತೇ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋ, ಇಲ್ಲ ಸಾರ್, ಇಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇರೋದು ನನ್ನನ್ನಲ್ಲ ಸಾರ್, ನನ್ನನ್ನಲ್ಲ. ನ್ಯಾಯ ನೀತಿ ಸತ್ಯ ಧರ್ಮದ ಕತ್ತಿಡಿದು ಆಚೆ ತಳ್ತಾ ಇದ್ದೀರಾ. ಯಾಕೆ ಸರ್, ಯಾಕೆ ಸರ್ ನನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಹೇಳಿ ಕಮಿಷನ್ ಸಾಹೇಬ್ರೆ, ಯಾಕೆ? ಓಹೋ, ಕೂಲ್ ಡೌನ್ ಸಾಂಗ್ಲಿಯಾನ. ನೋಡಿ, ನಿಮ್ಮನ್ನ ಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ನಿಮ್ಮ ಕರ್ತವ್ಯದ ಪ್ರಜ್ಞೆ ಮೆಚ್ಚಿ ಸೆಂಟ್ರಲ್ ಅವರೇ ಕರೆಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ಕಂಡೀಷನ್, ನೀವು ನನ್ನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇನ್ನು 5 ವರ್ಷ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಾರ್ದು. ಹಾಗಿದ್ರೆ ಹೇಳು, ನಾನು ಹೋಗ್ಲಿಕ್ಕೆ ಸಿದ್ಧ. ಸರ್, ನಿಮಗೆ ಗೊತ್ತೇ ಇದೆ, ನನ್ನ ಹತ್ರ ಇರೋದು ಒಂದು ಸೂಟ್ ಕೇಸ್, 4 ಜೊತೆ ಬಟ್ಟೆ. ನೀವು ನನ್ನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತೆ ನಾನು ಇದೇ ಗಂಡು ಮೆಟ್ಟಿನ ದಾವಣಗೆರೆಗೆ ಬಂದೆ ಬರ್ತೀನಿ ಕಮಿಷನ್ ಸಾಹೇಬ್ರ. ದಟ್ ಈ ಸಾಂಗ್ಲಿಯಾನ. ಗುಡ್ ಬೈ ಕಮಿಷನ್ ಸಾಹೇಬ್ರ, ಗುಡ್ ಬೈ. ಧನ್ಯವಾದಗಳು. ಶಂಕರಣ್ಣನ ಒಂದು ಸವಿ ನೆನಪು ಸದಾ, ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ನಾನೇನು ತುಂಬಾ ದೂರದವನೇನಲ್ಲ, ಇದೇ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನನ್ನ ಹುಟ್ಟು ಊರು. ಈಗ ಬೆಂಗಳೂರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಸಿನಿಮಾ ರಂಗದಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಅವರ ಒಂದು ಸವಿ ನೆನಪನ್ನ ತರ್ತಾ ಬರ್ತಾ ಇದ್ದೇನೆ. ಹಾಗೆ ನಮ್ಮ ಪತ್ರಿಕೆಯ ಮಾಧ್ಯಮದವರಿಗೂ ಹಾಗೂ ಟಿವಿ ಚಾನೆಲ್ ಅವರಿಗೂ ಈ ಶಂಕರನಾಗನ ನಮಸ್ಕಾರಗಳನ್ನ ಹೇಳ್ತಾ, ಕಾಂಚನ ಸಾಂಗ್ಲಿಯಾನ ಭಾಗ ಒಂದು ಚಿತ್ರದಲ್ಲಿ ಭವ್ಯ ಹಾಗೂ ಶಂಕರ್ನಾಗ್ ಇವರಿಬ್ಬರ ಒಂದು ಸವಿ ನೆನಪನ್ನ ತರ್ತಾ ಇದ್ದೀನಿ. ಈ ಒಂದು ವೇದಿಕೆಗೆ ನನ್ನನ್ನು ಕರೆಸಿ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಆಲೇಶ್ ಅವರಿಗೂ ಹಾಗೂ ತಂಡದ ಎಲ್ಲಾ ಕಲಾವಿದರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಕಾಂಚನ ಎಲ್ಲಿದೆಯಾ ಕಾಂಚನ? ನೀನು ಕಾಂಚನ 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 ನಾನು ಹುಡುಕ್ತಾ ಇದ್ದೀನಿ. ಓ, ಇಲ್ಲ ಇದೆಯಾ? ಬಾ ಕಾಂಚನ. ಇಲ್ಲಿ ಏನ್ ಕಾಂಚನ, ನೀನು ನಿನ್ಗೋಸ್ಕರ ಎಲ್ಲೆಲ್ಲಿ ಹುಡುಕ್ತಾ ಇದ್ದೆ ಗೊತ್ತಾ? ಇಲ್ಲ ಇದ್ದಾರೆ ಕಾಂಚನ ಅವರು. ಇವರೇ ಡೈರೆಕ್ಟ್. ಪ್ಲೀಸ್ ಸಾಂಗ್ ಆನ್. ಬಂದಳು ಕಾಂಚನ ಕಾಂಚನ ಕಾಂಚನ, ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಬೊಂಬೆ ನೀನು, ಕೋಪದಲ್ಲಿ ಮಿಂಚುವ ರಾಣಿ ಜೇನು. ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ ಕೇಳು ನೀನು. ಓ ಕಾಂಚನ, ಮೇಲೆ ಒಂದು ಕವನ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ.
ದೊಡ್ಡರ ಊರಲಿ ಚಿರತೆಯ ಹಾಗಿರು, ನೀನು ಕಣ್ಬಿಟ್ಟೊಡೆ ಭೂಕಂಪವೇ ಎಲ್ಲ ಕಡೆ. ವೀರರ ಬೀಡಲಿ ವಿಜಯದ ಹಾಗಿರು, ನೀನು ನಗುತ್ತಿರ್ದೊಡೆ ಆನಂದವೇ ಎಲ್ಲ ಕಡೆ. ಹೆಣ್ಣೆಂದರೆ ಕಡೆ ಅನ್ನೋ ಕಾಲ ಬದಲಾಯಿತೆ ವೈಜಂತಿ ಮಾಲ. ಇನ್ನು ನಿನಗೆ ನೀನೆ ರಕ್ಷೆ ಬಾಲಿ, ನಾನು ಹೋಗಿ ಬರಲೇ. ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲ್ಲೇ. ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ.